ಈಗ ಕೊನೆಯದಾಗಿ ಅಂದರೆ ಫೈನಲ್ ಔಟ್ಪುಟ್ ಬರ್ತಾ ಇದೆ ಸರ್, ನೋಡಿದ್ರೆ ಸಿನಿಮಾ ನಿಮಗೆ ಹೇಗೆ ಅನಿಸ್ತು ಅಂತ? ಸೂಪರ್ ಆಗಿದೆ ಆ್ಯಕ್ಚುಲಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಿಕ್ಡ್ ಅಬೌಟ್ ಇಟ್. ಅಜನೀಶ್ ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ಸುಧಾಕರ್ ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ನಮ್ಮ ಆರ್ಟ್ ಡೈರೆಕ್ಟರ್ ಮೋಹನ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ನನ್ನ ಸ್ಕ್ರೀನ್ ಪ್ಲೇ ಟೀಮ್ ಕಾಂತರಾಜ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ನಾವು ತುಂಬ ಖುಷಿಯಿಂದ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಐ ಥಿಂಕ್ ಒಂದು ಪಾಸಿಟಿವ್ ಅಪ್ರೋಚ್ ಇದ್ದಾಗ ಸಿನಿಮಾಗೆ, ಒಂದು ಪಾಸಿಟಿವ್ ಎಲ್ಲರದ್ದು ಒಂದು ಓಡ್ವೈಸೆ ಈ ನಿಷ್ಕಳಂಕ ಅಂತಾರಲ್ಲ ಆ ಥರ ಒಂದು ವಿಷಯ ಇದ್ದಾಗ, ಆ ಒಂದು ಇದರಲ್ಲಿ ನಾವು ಡಿರೆಕ್ಷನಲ್ಲಿ ನಾವು ವರ್ಕ್ ಮಾಡಿದಾಗ ಅದು ಖಂಡಿತ ಒಳ್ಳೆಯದಾಗುತ್ತೆ ಅಂತ. ವಿಜಯಲಕ್ಷ್ಮಿ ಅವರ ಸಾಥ್ ಈ ಸಿನಿಮಾಗೆ, ಯಾಕೆಂದರೆ ಮೊನ್ನೆ ಅಷ್ಟೇ ನಡೆದಂಥ ಫ್ಯಾನ್ಸ್ ಮೀಟಲ್ಲಿ ಅವರು ತುಂಬ ಜಾಸ್ತಿ ಮಾತಾಡೋರು ಸಿನಿಮಾದ ವಿಚಾರವಾಗಿ, ಒಂದೊಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿತ್ತು ಅವತ್ತು. ಸೊ ಈ ಸಿನಿಮಾಗೆ ಅವರ ಸಾಥ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ದರ್ಶನ್ ಅವ್ರು ಇಲ್ಲದಿದ್ದಾಗ ನಮ್ಮ ಕಮ್ಯುನಿಕೇಷನ್ ಇದ್ದಿದ್ದೆ ವಿಜಯಲಕ್ಷ್ಮಿ ಅವ್ರ ಮೂಲಕ. ಆ್ಯಂಡ್ ಅವ್ರು ವಾಪಸ್ ಬಂದ ಮೇಲೂ ಕೂಡ ಬೇಲಲ್ಲಿ ಶೂಟಿಂಗ್ ಪ್ಲ್ಯಾನಿಂಗಿಗಾಗಲಿ, ಪರ್ಮಿಷನ್ಸ್ಗಾಗಲಿ, ಪ್ರತಿಯೊಂದಕ್ಕೂ ಅವರೇ ಜೊತೆಲಿದ್ದು. ನಾವಿಲ್ಲಿ ಶೂಟ್ ಮಾಡಬೇಕು ಅಂದರೆ ಓಕೆ, ಅದಕ್ಕೆ ಪರ್ಮಿಷನ್ ಹಾಕ್ಸ್ಕೊಡ್ತೀವಿ, ಇದು ಮಾಡಿಕೊಡ್ತೀವಿ, ಸೊ ಆ ಥರ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಬಿಕಾಸ್ ಅಗೇನ್ ಅವರೆಲ್ಲರಿಗೂ ಗೊತ್ತು ಸಿನಿಮಾ ಅಂದರೆ ಏನು, ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ, ಎಷ್ಟು ಜನಗಳ ಕೆಲಸ ಇದೆ ಅಂತ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಲ್ಲ. ಸೊ ಶಿ ವಾಸ್ ವೆರಿ ಹೆಲ್ಪ್ಫುಲ್, ವೆರಿ ಹೆಲ್ಪ್ಫುಲ್. ಸಿನಿಮಾ ಅವ್ರು ನೋಡಿದ್ರ? ಇಲ್ಲ ಯಾರು ನೋಡಿಲ್ಲ ಆ್ಯಕ್ಚುಲಿ. ಇನ್ನು ನಾನೇ 8ನೇ ರೀಲ್ ನೋಡಿಲ್ಲ. ಅಂದರೆ ಬೇಸಿಕಲಿ ಎಲ್ಲ ಕೆಲಸ ನಡೀತಾ ಇದೆ. ಆ್ಯಂಡ್ ಅಜನೀಶ್ ಅವ್ರು ಹೇಗೆಂದರೆ 100% ಆಗೋ ತನಕ ಅವರು ಎಸ್ ಸರ್ ಅಂತಲೇ ಇರ್ತಾರೆ, ತೋರಿಸಲ್ಲ ರೀಲ್ನ. ಸೊ ಐ ಥಿಂಕ್ ಇವತ್ತು ನಾಳೆ ಅದನ್ನ ಫೈನಲ್ ಮಾಡಿದ್ರೆ ಇನ್ನು ಮಿಕ್ಕ ಕೆಲಸ ಎಲ್ಲ ಸುಧಾಕರ್ ಅವರು ಅನ್ನಪೂರ್ಣಲ್ಲಿ ಮಾಡ್ತಾ ಇದ್ದಾರೆ. ಬೇಸಿಕ್ ಫೈನಲ್ DI ಕೆಲಸ ನಡೀತಾ ಇದೆ. ಸೊ ಐ ಥಿಂಕ್ ರಿಲೀಸ್ ಹೊತ್ತಿಗೆ ಎಲ್ಲನೂ ರೆಡಿ ಇರುತ್ತೆ ಸರ್. ಬೆರಳೆಣಿಕೆ ದಿನಗಳಷ್ಟೇ ಇರೋದು ದರ್ಶನ್ ಅವ್ರನ್ನ ಮತ್ತೆ ಭೇಟಿಯಾಗಿ ಏನಾದರೂ ಮಾತಾಡುವಂಥದ್ದು, ಯಾಕಂದರೆ ಮಾತಾಡ್ದೆಲ್ಲ ಸಿನಿಮಾ ವಿಚಾರ ಅಥವಾ ಫ್ಯಾನ್ಸ್ ವಿಚಾರನೇ ಯಾವಾಗಲೂ ಮಾತಾಡ್ತಾ ಹೋಗಬೇಕು ಅಂತ ಆಸೆ ಇದೆ ಆ್ಯಕ್ಚುಲಿ. ನೋಡ್ತೀನಿ, ಖಂಡಿತ ಒಂದ್ಸಲಿ ಭೇಟಿ ಮಾಡ್ತೀನಿ ಸರ್. ಇನ್ನು ಸಿನಿಮಾ ಅನ್ನೋ ವಿಚಾರ ಬಂದಾಗ, ಅಂದರೆ ದರ್ಶನ್ ಅವ್ರ ಸಿನಿಮಾ ಅಂತ ಬಂದಾಗ ಫ್ಯಾನ್ಸ್ಗಳು ಕೂಡ, ಅಂದರೆ ಸೆಲೆಬ್ರಿಟೀಸ್ ಕೂಡ ಯಾವತ್ತೂ ಕೈ ಬಿಟ್ಕೊಡಲ್ಲ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಅಂತ? ಇಲ್ಲಿ ತನಕ ಪ್ರತಿಯೊಂದು ಕಂಟೆಂಟನ್ನು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತನಾಡಿದರೆ, ದರ್ಶನ್ ಅವ್ರ ಜೊತೆಗಿಲ್ಲ ಅಂದರೂ ಕೂಡ ಆ್ಯಕ್ಚುಲಿ ಅವರು ಸೆಲೆಬ್ರಿಟೀಸ್ ಅದನ್ನು ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅದನ್ನ ಅವರು ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ, ಕಾಪಾಡ್ತಿದ್ದಾರೆ, ಪ್ರಮೋಟ್ ಮಾಡ್ತಿದ್ದಾರೆ. ಆ್ಯಂಡ್ ದೇವರಾಣೆಗಳು ನಾನು ಆ ಥರ ಫ್ಯಾನ್ಸ್ ನನ್ನ ಲೈಫಲ್ಲಿ ನಾನು ನೋಡಿಲ್ಲ ಆ್ಯಕ್ಚುಲಿ. ನಾನು ಅದೊಂದು ಮಾತ್ರ ನಾನು ದರ್ಶನ್ಗೆ ಯಾವಾಗಲೂ ಹೇಳ್ತೀನಿ, ಏನೋ ಇದು ನಾನು ನೋಡೇ ಇಲ್ಲ ಮೊನ್ನೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್, ಇಟ್ ಈಸ್ ಅ ಪ್ಯೂರ್ ಗಾಡ್ಸ್ ಬ್ಲೆಸ್ಸಿಂಗ್ ಅದು ಆ್ಯಕ್ಚುಲಿ. ಸೊ ಹಾಗೆ ಅವ್ರ ಫ್ಯಾನ್ಸ್ ಆ್ಯಕ್ಚುಲಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದೆಮ್. ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಮ್ಮಿ ಆಗುತ್ತೆ. ಯಾಕಂದರೆ ಒಂಥರ ಅವರು ನಮ್ಮ ಸಿನಿಮಾ ಅವ್ರೇನೋ ಅವರು ಮನೆಯಲ್ಲಿ ನಡೆದಂಥ ಒಂದು ಸಿನಿಮಾ ಅನ್ನೋ ಥರ ಅವ್ರು ಅದನ್ನ ಕಾಪಾಡ್ತಿದ್ದಾರೆ, ಅದನ್ನ ಮುಂದಕ್ಕೆ ತೊಗೊಂಡು ಹೋಗ್ತಿದ್ದಾರೆ. ಸೊ ಬಿಗ್ ಥ್ಯಾಂಕ್ ಯು ಟು ದೆಮ್. ಹಾಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ. ಈಗಲೂ ಕೂಡ ಯಾರೋ ಒಬ್ಬರು ಡೈರೆಕ್ಟ್ರು ಮೆಸೇಜ್ ಮಾಡಿದರು, ಸರ್ ಮೋಸ್ಟ್ಲಿ ನನ್ನ ಪರಿಚಯ ನಿಮಗಿಲ್ಲ ಅನಿಸಿದೆ, ಬಟ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಅಂತ. ಆ ಥರ ಚಿತ್ರನ ಇಷ್ಟಪಟ್ಟು ನೋಡೋಂಥ ಸುಮಾರು ಕನ್ನಡಿಗರು ಇದನ್ನು ಕಾಯ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಥ್ಯಾಂಕ್ಸ್ ಆ್ಯಂಡ್ ವಿಶ್ ದಟ್ ದೇ ಆಲ್ ಕಮ್ ಆ್ಯಂಡ್ ವಾಚ್ ದ ಫಿಲ್ಮ್. ಸರ್, ನೀವು ಹೇಳ್ದಂಗೆ ಅಂದರೆ ಅಭಿಮಾನಿಗಳು ಅಂತ ಹೇಳಿದಾಗ ಯಾವ ಮಟ್ಟಿಗೆ ಪ್ರೀತಿಸ್ತಾರೆ ಸಿನಿಮಾನ ದರ್ಶನ್ ಅವರು ಅಂದರೆ, ಉದಾಹರಣೆಗೆ ಆ ಕುರ್ಚಿನ ತಗೊಂಡೋಗಿ ಏನು ಥಿಯೇಟ್ರ್ಗಳ ಕಡೆ ಇಡ್ತಾ ಇದ್ದೀರಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇರುವಂಥದ್ದು. ಸೊ ಅದನ್ನು ಕೂಡ ದರ್ಶನ್ ಅವರು ಹೇಳಿದ್ದಂತೆ, ಈ ದಯವಿಟ್ಟು ಇದನ್ನು ತಗೊಂಡೋಗಿ ಥಿಯೇಟ್ರ್ ಮುಂದ್ಗಡೆ ಇಡಿ ಅಂತ ಅಂದ್ಬಿಟ್ಟು. ಅಂದರೆ ನಾವು ಅದು ಡಿಸೈನ್ ಎಲ್ಲ ಮಾಡಿದ್ವಿ. ಸೊ ಅವತ್ತು ನೋಡ್ತಾ ಇದ್ದಾಗ ದರ್ಶನ್ ಹೇಳಿದ್ರು, ಇದು ಥಿಯೇಟ್ರ್ ಆ್ಯಕ್ಚುಲಿ ದರ್ಶನ್ ಹೇಳಿದ್ದು ನರ್ತಕಿಯಲ್ಲಿ ಅಂದರೆ ಮೇನ್ ಥಿಯೇಟ್ರಲ್ಲಿ ಇಡಿ ಅಂತ. ಅದಕ್ಕೆ ಮುಂಚೆ ದರ್ಶನ್ ಫ್ರೆಂಡ್ ಒಬ್ಬರಿದ್ದಾರೆ ಶಿವು ಅಂತ, ಆ್ಯಕ್ಚುಲಿ ಅವ್ರು ಹೇಳಿದ್ದು, ಸರ್ ಇದನ್ನು ಥಿಯೇಟ್ರ್ ಮುಂದೆ ಇಟ್ಬಿಡ್ಬೇಕು ಸರ್ ಅಂತ. ಸೊ ಅಲ್ಲಿಂದ ಶುರು ಆಯ್ತದು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಪ್ಲ್ಯಾನಿಂಗ್ ಆಗಿ ಈಗ ಒರಾಯನ್ ಮಾಲಲ್ಲಿದೆ ಆ್ಯಂಡ್ ಇಟ್ ವಿಲ್ ಬಿ ಶಿಫ್ಟೆಡ್ ಟು ನರ್ತಕಿ. ಅದು ಆಮೇಲೆ ವಾಪಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಶಿಫ್ಟ್ ಅಂತೂ ಆಗುತ್ತಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಇಂಟರ್ವ್ಯೂ ಮುಗಿಯೋ ತನಕ ಬಂತು, ಬಟ್ ಸಿನಿಮಾದ ಬಗ್ಗೆ ಒಂದು ಚೂರು ಎಳೆ ಬಿಟ್ಕೊಡ್ಲಿಲ್ಲ ಕತೆ ವಿಚಾರವಾಗಿ. ಹಂಗೆ ಸರ್, ಅದು ಆಶಯ ಅಂತ ಇರುತ್ತೆ ಸರ್. ಅಂದರೆ ನಿಮ್ಮ ಸಿನಿಮಾಗಳು ಅಂತಂದರೆ ಒಂದಷ್ಟು ಮೈಂಡಲ್ಲಿ ಇಟ್ಕೊಂಡು ಬಂದೇ ಬರ್ತಾರೆ ಜನಗಳಿಗೆ. ಸೊ ಈ ಸಿನಿಮಾದಲ್ಲಿ ಏನು ಹೇಳ್ತಾರೆ, ಒಂದು ವರ್ಡಲ್ಲಿ ಹೇಳಿದ್ರೆ ಡೆವಿಲ್. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಕೂತ್ ನೋಡಿ ಮಜಾ ಮಾಡಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ದರ್ಶನ್ ಡಬ್ಬಿಂಗ್ ಮುಗಿದ ತಕ್ಷಣ ಹೇಳಿದ ಫಸ್ಟ್ ಮಾತದೆ, ಮನೆ ಪಿಕ್ಚರ್ ಮಜಾ ಇದೆ, ಮಜಾ ಪಿಕ್ಚರ್ ಇದು ಅಂದರು. ದಟ್ ಇಸ್ ವಾಟ್ ಇಟ್ ಈಸ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಅಂದರೆ ನಿಮ್ಮ ಸಿನಿಮಾಗಳು ಅಂದರೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಈ ಸರಿ ಡಬಲ್ ಧಮಾಕ ದರ್ಶನ್ ಅವ್ರ ಜೊತೆಗಿದ್ದಾರೆ, ಅದ್ಭುತವಾದ ಗೆಲ್ಲು ಸಾಧಲಿ ಸರ್. ದಿ ಡೆವಿಲ್ ಟೈಟ್ಲು ಆ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಸದ್ದು ಮಾಡಲಿ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಸರ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.